ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 7. ರುಕ್ಮಿಣಿ ಬಾಯಿ ಬೃಂದಾಳನ್ನು ಉಪಚರಿಸಿದರು. 7 ಬೃಂದ ಊಟ ಮಾಡುವಂತೆ. ಇಲ್ರಿ, ಸ್ಕೂಲಿಂದ ಬಂದಾಕಿನೇ ಊಟ ಮಾಡಿಕೊಂಡು ಬಂದೀನಿ. ಹೋಗ್ಲಿ ಬಿಡು, ಒಂದಿಷ್ಟು ತಿಂಡಿನಾರ ತಗೋವಂತಿ. ರುಕ್ಮಿಣಿ ಬಾಯಿ ಒಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಕೊಬ್ಬರಿಯ ಬರ್ಫಿ, ಖಾರದ ಶಂಕರ ಪೋಳಿ ತಂದಿಟ್ಟರು. ತಗೊಳ್ಳುವ ಕೂಸು, ಸಿಹಿ ಸುದ್ದಿ ಹೇಳಿನಿ, ಸಿಹಿನ ಮೊದಲು ಬಾಯಿಗೆ ಹಾಕೋ. ಇನ್ನು ಮುಂದ ಅಳಬಾರ್ದು ತಾಯಿ, ಎಲ್ಲ ಒಳ್ಳೇದಾಗ್ತದೆ. ನಗ್ನಗ್ತಾ ಇರು ಇನ್ನು ಮುಂದ. ಬೃಂದಾಳಿಗೂ ಮನ ಸ್ವಲ್ಪ ಹಗುರವಾದಂತೆನಿಸಿತು. ಬರ್ಫಿಯನ್ನು ಬಾಯಿಗಿಟ್ಟುಕೊಳ್ಳುತ್ತಾ ಅಂದಳು, ನೀವು ತಗೊಳ್ಳಿಲ್ಲ ಬರ್ಫಿನ? ಈಗಿನ ಊಟ ಮಾಡಿನವ, 3 ಗಂಟೆಯಿಂದ ತಿಂತೀನಿ ಬಿಡು. ಮಾಡುವಾಗಲೇ ರುಚಿ ನೋಡಿ ಆತವ ನಾನು. ಪಕಪಕ ನಕ್ಕರು ಸೀತಾಬಾಯಿ. ಇವತ್ತು ಹಾಲು ಕೊಡ್ತೀನಿ ಬೃಂದ, ಕಾಫಿ ಕುಡಿಯುವುದು ದಿನ ಇರ್ತದೆ ಬಿಡು. ಅಮೃತ ಕುಡಿದು ಮನಸ್ಸು ಅಮೃತ ಮಾಡಿಕೊಳ್ಳವ, ಮತ್ತೆಲ್ಲ ಒಳ್ಳೆಯದಾಗ್ತದೆ. ಬೃಂದ ತಿಂಡಿ ತಿಂದು ಹಾಲು ಕುಡಿದಳು. ಸೀತಾಬಾಯಿಯವರು ಬೃಂದಾಳನ್ನು ತಮ್ಮಲ್ಲಿಗೆ ಯಾವಾಗ ಕರೆಸಿಕೊಳ್ಳುವುದು ಎನ್ನುವುದರ ಬಗ್ಗೆ ರುಕ್ಮಿಣಿ ಬಾಯಿಯವರೊಡನೆ ಮಾತಾಡಿದರು. ಈಗ ನಾವು ನಾಳೆಯೇ ಊರಿಗೆ ಹೋಗಿ ಮುಂದೆ ಒಂದು ಒಳ್ಳೆಯ ದಿನದಲ್ಲಿ ಇವರನ್ನು ಕರೆಸಿಕೊಂಡು ಮುಂದಿನ ಏರ್ಪಾಡು ಮಾಡುವುದು ಎಂದು ತೀರ್ಮಾನಿಸಿಕೊಂಡರು. ನಾನಿನ್ನು ಹೊರಡಲ ಅತ್ತಿಯವರೇ ಎಂದು ಅವಳು ಎದ್ದು ನಿಂತಾಗ ಸೀತಾಬಾಯಿಯವರ ಪ್ರೇಮ ಉಕ್ಕಿ ಬಂದಿತು. ಅವರು ಎದ್ದು ನಿಂತು, ಅಯ್ಯ ನನ್ನ ಬಂಗಾರವೇ, ಈಗಲೇ ಅತ್ತಿ ಅಂತ ಕರೆದು ಬಿಟ್ಟೆಯಾ? ಚಲೋ ಆತು, ಹಿರಿಯರನ್ನ ಹಂಗ ಕರೆದರೆ ಚಲೋ. ಬೃಂದ ನಸುನಕ್ಕಳು. ಅದು ಕರೆ ಅನ್ರಿ, ನನಗೂ ಹಿರಿಯರನ್ನ ಹೆಸರು ಹಚ್ಚಿ ಕರೀಲಿಕ್ಕೆ ಹೆಂಗೋ ಅನಿಸ್ತದೆ. ಅದಕ್ಕೆ ನಾನು ಹಿಂಗೆ ಕರೆಯೋದು. ನಾನು ನಿಮ್ಮ ಸೊಸಿ ಆಗಲಿ ಆಗದೇ ಇರಲಿ, ಅತ್ತಿ ಅಂತ ಕರೆದರೆ ತಪ್ಪೇನು ಇಲ್ಲಲ್ಲ. ಇನ್ನು ತಿಂಗಳದಾಗೆ ನೀನು ನನ್ನ ಸೊಸಿ ಹಾಕ್ತಿ ಬಿಡು, ಮತ್ತ ಸಂಶಯ ತೆಗಿಬೇಡ ಮನದಾಗೆ. ಹಂಗೆ ಆಗಲಿ ಅತ್ತಿ. ನಾನು ಬರಲ್ಲ ರುಕ್ಮಿಣಿ ಬಾಯಾರೆ. ರುಕ್ಮಿಣಿ ಬಾಯಿ ಹತ್ತಿರ ಬಂದು ನಿಂತು, ಬೃಂದ ನಿನ್ನ ಕಷ್ಟ ಹರಿತು ಬಿಡವ್ವ. ನನ್ನ ವೈನಿ ಅಂತ ಹತ್ತಿ ಸಿಗೋದಕ್ಕ ನೀನು ಪುಣ್ಯ ಮಾಡಿದ್ದಿ ಬಿಡು. ಇನ್ನು ನಮ್ಮ ವಸಂತನ್ನ ಈಗಲೇ ಯಾಕೆ ಹೊಗಳಲಿ, ಹೆಂಗೂ ನಿನ್ನ ಕರ್ಕೊಂಡೇ ಹೋಗ್ತೀನಲ್ಲ ಎಂದರು. ಬೃಂದ ಹೊರಡುತ್ತಾ, ನಮ್ಮ ಅವಸ್ಥೆ ಎಲ್ಲ ನಿಮಗೆ ಗೊತ್ತದೆ, ನಾ ಇನ್ನು ಹೇಳೋದೇನದೆ, ಎಲ್ಲ ನಿಮಗೆ ಸೇರಿದ್ದು ಎಂದಳು. ರುಕ್ಮಿಣಿ ಬಾಯಿ ಅವಳ ಹಣೆಗೆ ಕುಂಕುಮವಿಟ್ಟು ಒಂದು ಪೊಟ್ಟಣವನ್ನು ಅವಳ ಕೈಗೆ ಕೊಡುತ್ತಾ, ಈಗ ಒಂಚೂರು ಬರ್ಫಿ ಅದೆ, ಇದನ್ನ ತುಂಗಾಬಾಯಿಗೆ, ಮಕ್ಕಳಿಗೆ ಮತ್ತು ನಿಮ್ಮ ತಂದೆಗೂ ಒಂಚೂರು ಬಾಯಿಗೆ ಹಾಕ್ಕೊಳ್ಳಿಕ್ಕೆ ಹೇಳು. ಮದುವೆಲಿ ಮತ್ತು ಲಾಡು ತಿನ್ನೋದದಿಯಲ್ಲ. ಬೃಂದ ಪೊಟ್ಟಣ ಹಿಡಿದು ಮತ್ತೆ ಸೀತಾಬಾಯಿಯವರ ಕಡೆ ತಿರುಗಿ, ಬರಲಾ ಅತ್ತಿ ಅಂದಳು. ಹೋಗಿ ಬಾವ್ವ, ನಿಮ್ಮಮ್ಮಂಗೆ ಎಲ್ಲ ಹೇಳಿಬಿಡು, ತಿಳಿತಾ? ಎಂದು ತಲೆಯಾಡಿಸಿ ನಗುತ್ತಾ ಹೊರಟಳು ಬೃಂದ. ಸೀತಾಬಾಯಿಯವರಿಗೆ ಒಂದು ದೊಡ್ಡ ದಿಗ್ವಿಜಯ ಮಾಡಿದಂತಿತ್ತು. ರುಕ್ಮಿಣಿ ಬಾಯಿಗೆ ತಾನೇ ತನ್ನ ಅಣ್ಣನ ಮಗನಿಗೆ ಕನ್ಯಾ ಹುಡುಕಿ ಕೊಟ್ಟೆನೆಂಬ ಹೆಮ್ಮೆಯುಂಟಾಗಿದೆ. ಮರುದಿನ ಬೆಳಿಗ್ಗೆಯೇ ಸೀತಾಬಾಯಿ ಊರಿಗೆ ಹೊರಟರು. ಮತ್ತೆ ವಾರದಲ್ಲಿ ಬೃಂದ, ಅವಳ ತಂದೆ ತಾಯಿ ಮತ್ತು ರುಕ್ಮಿಣಿ ಬಾಯಿ ದಂಪತಿಗಳು ಸೀತಾಬಾಯಿಯವರಲ್ಲಿಗೆ ಹೊರಡುವುದು ನಿಶ್ಚಿತವಾಯಿತು. ಆದರೆ ಬೃಂದ ರುಕ್ಮಿಣಿ ಬಾಯಿಗೆ ಒಂದು ಪ್ರಾರ್ಥನೆ ಇಟ್ಟಿದ್ದಳು. ಈ ಮದುವೆ ನಿಶ್ಚಿತ ಆಗುವವರೆಗೂ ದಯವಿಟ್ಟು ಯಾರ ಮುಂದೂ ಈ ಸುದ್ದಿ ಹೇಳಬೇಡ್ರಿ. ನಮ್ಮನೇಲೂ ನಾವು ಯಾರ ಮುಂದೂ ಹೇಳಲಿಲ್ಲ ರೀ. ಸುಮ್ಮಗ ಊರಿಗೆ ಮುಂಚೆ ಯಾಕೆ ಇಲ್ಲದ ಗದ್ದಲ? ನಿಜವೆಂದರೆ ಬೃಂದಾಳ ಮನೆಯಲ್ಲಿ ಅವಳ ತಂದೆ ತಾಯಿಗಳ ವಿನಃ ಅವಳ ತಮ್ಮ ತಂಗಿಯರಿಗೆ ಸಹ ಈ ವಿಷಯ ತಿಳಿಯದು. ಯಾರದೋ ನೆಂಟರ ಮನೆಯ ಮದುವೆಗೆ ಹೋಗಿ ಬರುತ್ತೇವೆಂದು ಮಕ್ಕಳಿಗೆ ಹೇಳಿ ಹೊರಟರು ಇವರೆಲ್ಲ. ಆದರೆ ಆ ಮಕ್ಕಳು ನಂಬಿದರು, ನೆರೆಹೊರೆಯವರು ನಂಬಲಿಲ್ಲ. ಬೃಂದಾಳಿಗೆ ಗಂಡು ನೋಡುವ ಸಲುವಾಗಿಯೇ ಇವರು ಹೊರಟಿದ್ದಾರೆಂದು ತಿಳಿದರು. ಎಲ್ಲಿಗೆ, ಯಾರಿಗೆ ಎಂದು ಮಾತ್ರ ತಿಳಿಯಲಿಲ್ಲ. ಆ ಮಕ್ಕಳನ್ನು ಎಷ್ಟು ಇಚುಕಿದರೂ ಅಷ್ಟೇ, ಅವು ಹೇಳಿದ್ದು ಒಂದೇ ಮಾತು. ಮನೆಯ ಮುಂದೆ ಟ್ಯಾಕ್ಸಿ ನಿಂತಾಗ ಸೀತಾಬಾಯಿಯವರು ಪೋರ್ಟಿಕೋ ಒಳಗೆ ಬಂದು ನಿಂತಿದ್ದರು. ಹಿಂದಿನಿಂದ ಬಿಂದುರಾಯರು ಬಂದು ನಿಂತರು. ಸೀತಾಬಾಯಿಯವರು, ಬನ್ರಿ, ಭಾಳ ತ್ರಾಸಾತೇನು ಬರುವುದ್ರಾಗೆ ಎಂದರು. ಎಲ್ಲರನ್ನೂ ಸೇರಿಸಿ ಕೇಳಿದಂತೆ ಉತ್ತರ ಕೊಟ್ಟರು ರುಕ್ಮಿಣಿ ಬಾಯಿ. ಕಾರಿನಾಗೆ ಬರೋದ್ರಾಗೆ ತ್ರಾಸೇನದು, ತೆಗಿರಿ.
ವೈನಿ ಗಾಳಿಲಿ ಹಾರಿ ಬಂದಂಗೆ ಬಂತು ಟ್ಯಾಕ್ಸಿ. ಜವಾನ ಬಂದು ಇದ್ದದ್ದು ಒಂದೆರಡು ಸೂಟ್ ಕೇಸನ್ನು ಕೆಳಗಿಳಿಸಿ ಒಂದು ಒಳಗೆ ತೆಗೆದುಕೊಂಡು ಹೋದ. ಸುಬ್ಬಣ್ಣಾಚಾರ್ರು ತುಂಗಾಬಾಯಿ ಆ ಭವ್ಯವಾದ ಬಂಗಲೆ, ಆ ವಿಸ್ತಾರವಾದ ತೋಟ ನೋಡಿ ದಂಗು ಬಡಿದು ಹೋದರು. ನಿಜವಾಗಿಯೂ ನಮ್ಮ ಬೃಂದ ಈ ಮನೆ ಸೇರುವಳೆ, ಈ ಸಕಲ ಸಂಪತ್ತಿಗೂ ಒಡತಿ ಆಗುವಳೆ. ಆ ದಂಪತಿಗಳಿಗೆ ಕೆಲವು ಗಳಿಗೆ ಮೆದುಳು ಮರಗಟ್ಟಿ ಹೋಯಿತು. ಅವರಲ್ಲಿ ರುದ್ರ ಗಾಂಭೀರ್ಯದಲ್ಲಿದ್ದವಳು ಬೃಂದ ಮಾತ್ರ. ಅವಳು ಮತ್ತೆಲ್ಲ ಒಂದು ಬಾರಿ ಕಣ್ಣಾಡಿಸಿ ನಿಧಾನವಾಗಿ ಮೆಟ್ಟಿಲೇರಿದಳು. ನಿಜವೆಂದರೆ ಅವಳ ಎದೆ ದಡಗುಟ್ಟುತ್ತಿತ್ತು. ನಾನು ತಪ್ಪು ಮಾಡಿದನೆ ಎಂದು ಅವಳ ಅಂತರಾಂಗ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಿರಬಹುದು. ಬಾಗಿಲಲ್ಲಿ ನಿಂತ ಬಿಂದುರಾಯರು ಸ್ವಾಭಾವಿಕ ಮಾತಿನಲ್ಲಿ ಯೋಗಕ್ಷೇಮ ವಿಚಾರಿಸಿದರು. ಬರ್ರಿ ಸುಬ್ಬಣ್ಣಾಚಾರ್ರೆ, ಮತ್ತೆಲ್ಲ ಆರಾಮ? ಸುಬ್ಬಣ್ಣಾಚಾರ್ರು ಯಾಂತ್ರಿಕವಾಗಿ ಬಾಯಿ ಕಿರಿದು ಕರಜೋಡಿಸಿದರು. ಆಚಾರ್ಯರನ್ನ ಒಳಗೆ ಕರೆದೊಯ್ಯಪ್ಪ ಬಾಪು ಎಂದರು ಬಿಂದುರಾಯರು. ರುಕ್ಮಿಣಿಬಾಯಿಯು ಗಂಡನನ್ನುದ್ದೇಶಿಸಿ ಬಲಗಾಲು ಮೊದಲು ಒಳಗಿಟ್ಟು ಬಾವಾ ಎಂದು ಸೀತಾಬಾಯಿ ಬೃಂದಾಳ ಬೆನ್ನು ಸವರಿದರು. ಬೃಂದ ನಿಧಾನವಾಗಿ ಬಲಗಾಲು ಒಳಗಿಟ್ಟಳು. ಒಂದು ಗಳಿಗೆ ಅವಳ ಹೃದಯವೇ ಬಿರಿದು ಆಸ್ಫೋಟವಾಗುವಂತಾಯಿತು. ಅದು ಹೇಗೋ ತಡೆದುಕೊಂಡಳು. ಅವರ ಮನೆಯ ಪಾಮರಿ ನಾಯಿಗಳು ಒಂದೇ ಬಾರಿಗೆ ಎರಡು ಜೋಡಿಯಾಗಿ ಬಂದು ಪರಸ್ಪರದಲ್ಲಿ ಬೊಗಳಿದವು. ಬೃಂದ ಅವುಗಳ ಕಡೆಗೆ ನೋಡಿದಳು. ಮೈ ತುಂಬ ಸೋಪಿನ ನೊರೆಯಂತಹ ಬಿಳಿಯ ರಾಶಿ ಕೂದಲುಳ್ಳ ಆ ನಾಯಿಗಳು ಬೆಳದಿಂಗಳಿನಂತೆ ಕಣ್ಣು ಕೋರೈಸಿದವು. ನೇರಳೆಯ ಹಣ್ಣಿನಂಥ ನೀಲಿಯ ಕಣ್ಣುಗಳನ್ನೆತ್ತಿ ಹೊಸ ಅತಿಥಿಗಳನ್ನು ಪರೀಕ್ಷಿಸಿದವು. ಸೀತಾಬಾಯಿಯವರು ಮಕ್ಕಳಿಗೆ ಹೇಳುವಂತೆ ಅವುಗಳಿಗೆ ಹೇಳಿದರು. ಹೋಗ್ರೆ ಒಳಗೆ, ಬೃಂದ ಇನ್ನು ನಮ್ಮಾಕಿ, ಯಾಕೆ ಬಗಳ್ತೀರಾ? ಅವರು ಹೇಳಿದ ಮಾತು ಅರ್ಥವಾದಂತೆ ಅವುಗಳು ಎಲ್ಲರನ್ನು ಬಿಟ್ಟು ಬೃಂದಾಳ ಕಾಲು ಬುಡದಲ್ಲಿ ಬಂದು ಅವಳ ಪಾದಗಳನ್ನು ನೆಕ್ಕಿ ಸೀರೆಯ ನೆರಿಗೆಯನ್ನು ಮೂಸಿ ಪರಿಚಯ ಮಾಡಿಕೊಂಡವು. ಬೃಂದ ತುಸು ಹಿಂದೆ ಸರಿದಳು. ತಮ್ಮ ಮನೆಯಂತೆ ಇವರ ಮನೆಯಲ್ಲೂ ಮಡಿಯ ಅವಾಂತರ ಇದ್ದರೂ ಇರಬಹುದು ಎಂದು. ಅವಳ ಮನದಲ್ಲಿ ಆ ಯೋಚನೆ ಸುಳಿಯುವಾಗಲೇ ಅದನ್ನು ಕಂಡುಕೊಂಡವರಂತೆ ಸೀತಾಬಾಯಿಯವರು ಅಂದರು. ನಮ್ಮ ಮನೆಯಲ್ಲಿ ನನ್ನೊಬ್ಬಾಕಿಗೆ ಕಣವ ಮಡಿ ಉಡಿ ಅವಾಂತರ, ಬಾಕಿಯವರಿಗೆ ಎಂಥದ್ದೂ ಇಲ್ಲ. ಆದರೂ ನಮಗಿಂತ ಶುದ್ಧ ಅವೇ ಅವುಗಳು. ಬೃಂದ ಆ ಗಳಿಗೆಗೆ ಮನದ ಗೊಂದಲವನ್ನು ಮರೆತು ಆ ಪ್ರಾಮಾಣಿಕ ಜೀವಿಗಳನ್ನು ನೋಡಿದಳು. ಮತ್ತು ಅವಳ ಕಣ್ಣುಗಳು ಆ ವಿಶಾಲ ಅಜಾರದ ಸುತ್ತಲೂ ಒಮ್ಮೆ ಗೋಲಾಡಿದವು. ಎಲ್ಲೆಲ್ಲಿಯೂ ವೈವಿಧ್ಯಮಯ ಅಲಂಕಾರ. ಸುತ್ತಲೂ ಕಂಡ 4 ಎತ್ತರದ ಬಾಗಿಲುಗಳಿಗೂ ಬಗೆ ಬಗೆಯ ಕರ್ಟನ್ಗಳು ಇಳಿಬಿದ್ದು ನಿಧಾನವಾಗಿ ಒಲಿದಾಡುತ್ತಿವೆ. ಬಗೆ ಬಗೆಯ ಫರ್ನಿಚರ್ಗಳು ಅಜಾರದ ತುಂಬ ಜೋಡಿಸಿವೆ. ಸುತ್ತಲೂ ನೋಡಿದ ಬೃಂದಾಳ ಕಣ್ಣುಗಳು ಆಶ್ಚರ್ಯ ಪಡುವುದಕ್ಕೆ ಬದಲಾಗಿ ನಿರಾಶೆ ಹೊಂದಿದಂತೆ ಕಂಡವು. ಮತ್ತೆ ಅವಳು ಯೋಚಿಸುವುದಕ್ಕೆ ಆಸ್ಪದವೇ ಇರಲಿಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಅಡಗಿದ್ದಾರೋ ಎಂದುಕೊಂಡಳು ಮನದಲ್ಲಿ. ಅವಳ ಕಣ್ಣುಗಳು ತನ್ನ ಭಾವೀಪತಿ ವಸಂತ ಮಾಧವನನ್ನು ಹುಡುಕುತ್ತಿವೆ ಎಂದು ಸೂಕ್ಷ್ಮವಾಗಿ ಅರಿತ ರುಕ್ಮಿಣಿಬಾಯಿ ಮನದಲ್ಲೇ ನಕ್ಕು, ಬಾರವ್ವ ಬೃಂದ, ಮೊದಲು ಕಾಲು ತೊಳೆದು ಬರುವಂತ್ರಿ, ಬನ್ರಿ ತುಂಗಬಾಯಾರೆ ಎಂದು ಬಚ್ಚಲ ಮನೆಗೆ ಕರೆದೊಯ್ದರು. ಕಾಲು ತೊಳೆದು ಬಂದು ಎಲ್ಲರಿಗೂ ಒಳ್ಳೆಯ ಕಾಫಿಯಾದ ನಂತರ ಸೀತಾಬಾಯಿಯವರು ಅವರಿಗಾಗಿಯೇ ಒಂದು ಪ್ರತ್ಯೇಕ ರೂಮು ತೋರಿಸಿದರು. ಅಲ್ಲಿ ನೆಲಕ್ಕೆ ಹಾಸಿದ ರತ್ನಗಾದಿಯ ಮೇಲೆ ಕಾಲಿಡಲು ಅನುಮಾನಿಸಿದರು ಸುಬ್ಬಣ್ಣಾಚಾರ್ರು. ಬಣ್ಣ ಬಣ್ಣಗಳಲ್ಲಿ ಹೊಳೆಯುವ ಜಪಾನಿ ರೇಷ್ಮೆಯ ರತ್ನಗಾದಿಯನ್ನು ತುಳಿದು ಕೊಳೆ ಮಾಡುವುದೇ ಅನ್ನಿಸಿತು ಅವರಿಗೆ. ಅಲ್ಲಿ ಒಂದಲ್ಲ 3 ಮಂಚ, 4 ಕುರ್ಚಿಗಳು, ಸೊಳ್ಳೆ ಪರದೆ, ಡ್ರೆಸ್ಸಿಂಗ್ ಟೇಬಲ್, ವಿಸ್ತಾರವಾದ ಕನ್ನಡಿ. ಅನೇಕ ಶ್ರೀಮಂತರ ಮನೆಗಳಲ್ಲಿ ಇವುಗಳನ್ನೆಲ್ಲ ಅವರು ನೋಡಿದ್ದರೂ ಈಗ ಇವುಗಳ ಮೇಲೆ ಕುಳಿತುಕೊಳ್ಳುವುದೆಂದರೆ ಅವರಿಗೆ ಏನೋ ಮುಜುಗರ. ಒಂದಾನೊಂದು ಕಾಲದಲ್ಲಿ ಅವರು ಚೆನ್ನಾಗಿ ಬದುಕುತ್ತಿದ್ದ ಕಾಲದಲ್ಲಿ ಅವರ ಮನೆಯಲ್ಲಿಯೂ ಹಳೆಯ ಕಾಲದ ದೊಡ್ಡ ದೊಡ್ಡ ಮಂಚಗಳು, ಬೀರು ಕುರ್ಚಿಗಳು ಇದ್ದವು. ಅದೆಲ್ಲ ಬೃಂದ ಹುಟ್ಟುವುದಕ್ಕೂ ಮುನ್ನ ಎನ್ನಬಹುದು. ಹೊಲ ಮನೆಗಳಿಂದ ನೆಮ್ಮದಿವಂತರಾಗಿದ್ದವರು, ಗೌರವದಲ್ಲಿ ಬಾಳಿ ಬದುಕಿದವರು. ಗ್ರಹಾಚಾರದ ಕಾಲವಿದು. ಬರುಬರುತ್ತಾ ಎಲ್ಲ ಕರಗಿ ಹೋಗಿ ಕೊನೆಗೆ ದಾಯಾದಿಗಳಿಂದ ಹೀಯಾಳಿಸಿಕೊಂಡು ನಿರ್ಗತಿಕರಾಗಿ ಊರು ಬಿಟ್ಟವರು. ಈಗ ಬಡತನವೇ ಶಾಶ್ವತವಾಗಿತ್ತು. ಇದೀಗ ಸೀತಾಬಾಯಿಯವರ ಮನೆ ಅವರ ಕಣ್ಣಿಗೆ ಹೊಸಲೋಕವಾಗಿತ್ತು. ಅವರು ಅಲ್ಲಿ ಕುಳಿತಿರಲಾಗದೆ ಒಳಗೆ ಹೋಗಿ ಊಟದ ಮನೆಯಲ್ಲಿ ಕುಳಿತು ಬಿಟ್ಟರು.
ಬೃಂದ ಏಕಾಂಗಿಯಾಗಿ ರೂಮಿನಲ್ಲಿ ಉಳಿದಳು. ಒಳಗೆ ಬಂದ ರುಕ್ಮಿಣಿಬಾಯಿ, 2 ಗಳಿಗೆ ಸುಧಾರಿಸಿಕೋ ಬೃಂದ, 1 ಗಳಿಗೆ ಬಿಟ್ಟು ಊಟ ಮಾಡೋಣಂತೆ ಅಂದರು. ಅದೇಕೆಂದು ತಿಳಿಯದು ಬೃಂದಾಗೆ. ಇಲ್ಲದ ದುಃಖ ಒತ್ತರಿಸಿಕೊಂಡು ಬಂದಿತು. ಅವಳು ದೀನಳಾಗಿ ಕಣ್ಣು ತುಂಬಿ ಅವರ ಮುಖ ನೋಡಿದಳು. ಯಾಕವ್ವ ಕೂಸು ಎಂದರು ಬಹುಮೆಲ್ಲಗೆ. ಅವಳು ತಡೆಯಲಾಗದೆ ಹೋದಳು. ರುಕ್ಮಿಣಿಬಾಯಿಯ ಭುಜದ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಮುಂದುವರಿಯುವುದು.